ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೆ ಸ್ಟಾಕ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಒಂದು ಸ್ಟ್ರಾಟಜಿ ಎಷ್ಟೇ ತುಂಬ ಅದ್ಭುತವಾಗಿದ್ರೂ ಒಂದು ಸ್ಟಾಕ್ ಸೆಲೆಕ್ಷನ್ ತಪ್ಪಾದಾಗ ಒಳ್ಳೆ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಸೊ ಇವತ್ತು ಒಂದು ಈಸಿಯಾಗಿ ಒಂದು ಫ್ರೀ ಸ್ಕ್ರೀನರ್ ಮುಖಾಂತರ ಯಾವ ರೀತಿ ಸ್ಟಾಕ್ ಸೆಲೆಕ್ಷನ್ನ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದರಲ್ಲಿ ಮುಖ್ಯವಾಗಿ ಒಂದು 4 ಪಾಯಿಂಟ್ಸ್ನ ನಾವು ಗಣನೆಗೆ ತಗೋಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪಾಯಿಂಟ್ ಹೈ ಬೀಟಾ ಸ್ಟಾಕ್ ಅಂತ. ಬೀಟಾ ಅಂದರೆ ಒಂದು ಪ್ಯಾರಾಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಒಂದು ವಾಲಟಾಲಿಟಿ ಮತ್ತು ಒಂದು ರೇಂಜ್ನ ಅದನ್ನು ಗುರುತಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಫ್ಟಿ 1% ಮೂವ್ ಆದರೆ ಕೆಲವೊಂದು ಸ್ಟಾಕ್ಸ್ 2 ಅಥವಾ 3% ಮೂವ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ 3% ಒಂದು ಮೂಮೆಂಟಲ್ಲಿ ನಾವು 1 ಅಥವಾ 2% ನಾವು ಒಂದು ಮೂಮೆಂಟ್ನ ನಾವು ಕ್ಯಾಚ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಫ್ರೆಂಡ್ಸ್. ಅದೇ ನಿಫ್ಟಿ 1% ಮೂವ್ ಆಗಿ ಒಂದು ಸ್ಟಾಕು ಸಹ 1% ಮೂವ್ ಆದಾಗ ಅದರಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಒಳ್ಳೆ ಒಂದು ರೇಂಜ್ ಸಿಗೋದಿಲ್ಲ, ಅದರಲ್ಲಿ ಪ್ರಾಫಿಟ್ ಮಾಡ್ಕೊಳ್ತಕ್ಕಂಥ ಅವಕಾಶ ಕಡಿಮೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನಾವು ಮೈನಾಗಿ ಹೈ ಬೀಟಾ ಸ್ಟಾಕ್ ಅಂತ ಹೈ ಬೀಟಾ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಒಳ್ಳೆ ಮೊಮೆಂಟಮ್ನ ಕ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ಎರಡನೇದಾಗಿ ಸ್ಟಾಕ್ ಶುಡ್ ಬಿ ಲಿಕ್ವಿಡ್ ಅಂತ ಹೇಳಿದ್ರೆ ಒಳ್ಳೆ ವ್ಯಾಲ್ಯೂಮ್ ಇರ್ತಕ್ಕಂಥ ಒಂದು ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರಿಲಯನ್ಸ್ ಅಂಥ ಒಂದು ಸ್ಟಾಕ್ಸಲ್ಲಿ ಪ್ರತಿ 0.05% ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ. ಇಂಥ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡಿದಾಗ ಒಳ್ಳೆ ಪ್ರಾಫಿಟ್ ಮಾಡ್ಕೋದು ಫ್ರೆಂಡ್ಸ್. ಮತ್ತು ಮೂರನೇ ಪಾಯಿಂಟ್, ಸ್ಟಾಕ್ ಶುಡ್ ನಾಟ್ ಬಿ ಅಪ್ಪರ್ ಆ್ಯಂಡ್ ಲೋವರ್ ಸರ್ಕ್ಯೂಟ್ ಟಚ್ ಆಗ್ತಕ್ಕಂಥ ಒಂದು ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಮತ್ತು ಮುಖ್ಯವಾಗಿ ಎಬೋ 100 ರೂಪೀಸ್ ಇರ್ತಕ್ಕಂಥದ್ದು, 100 ರೂಪಾಯಿ ಮೇಲಿರ್ತಕ್ಕಂಥ ಒಂದು ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಒಳ್ಳೆ ಮೊಮೆಂಟಮ್ ನೋಡ್ಬೋದು ಫ್ರೆಂಡ್ಸ್. ಬಿಲೋ 100 ಸ್ಟಾಕ್ಸಲ್ಲಿ ಯಾವುದೇ ರೀತಿ ಲಿಕ್ವಿಡಿಟಿ ಇರೋದಿಲ್ಲ, ವ್ಯಾಲ್ಯೂಮ್ ಇರೋದಿಲ್ಲ ಮತ್ತು ಮೊಮೆಂಟಮ್ ಇರೋದಿಲ್ಲ ಫ್ರೆಂಡ್ಸ್. ಸೊ ಒಂದು 100 ರೂಪಾಯಿ ಮೇಲಿರ್ತಕ್ಕಂಥ ಒಂದು ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಒಂದು ಪಾಯಿಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಒಂದು ಈಸಿಯಾಗಿ ಒಂದು ಫ್ರೀ ಸ್ಕ್ರೀನರ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೇದಾಗಿ ಗೂಗಲಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಟಿಕ್ಕರ್ ಟೇಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಈ ರೀತಿ ಓಪನ್ ಆಗುತ್ತೆ. ಅದರಲ್ಲಿ ಇಂಡಿಯನ್ ಸ್ಟಾಕ್ ಸ್ಕ್ರೀನರ್ ಅಂತ ಇರ್ತದಲ್ಲ, ಇದನ್ನು ಓಪನ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟಾಕ್ ಯೂನಿವರ್ಸ್ ಅಂತಿದೆ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ನಿಫ್ಟಿ 100 ಅಂತಿರ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸೆಕ್ಟರ್ ಅಂತ ಎರಡನೇದು, ಅದನ್ನು ಯಾವುದೇ ರೀತಿ ಸೆಲೆಕ್ಟ್ ಮಾಡ್ಕೋಬೇಡಿ. ಮಾರ್ಕೆಟ್ ಕ್ಯಾಪ್ ಅದನ್ನು ಏನು ಸೆಲೆಕ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಮತ್ತು ಈ ರೀತಿ ಕೆಳಗಡೆ ಬಂದಾಗ ಕ್ಲೋಸಿಂಗ್ ಪ್ರೈಸ್ ಅಂತಿದೆಯಲ್ಲ, ಅದರಲ್ಲಿ ನಾನು ಹೇಳ್ದಂಗೆ ಎಬೋ ಕ್ಲೋಸಿಂಗ್ ಪ್ರೈಸ್ ಎಬೋ 100 ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು 3000 ರೂಪೀಸ್ ಒಳಗಿರ್ತಕ್ಕಂಥ ಒಂದು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆ ಮೊಮೆಂಟಮ್ ಇರ್ತದೆ. ನೆಕ್ಸ್ಟ್ ಆ್ಯಡ್ ಫಿಲ್ಟರ್ ಅಂತ ಇರ್ತದಲ್ಲ, ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಸರ್ಚ್ ಫಾರ್ ಫಿಲ್ಟರ್ಸ್ ಅಂತ ಇರ್ತದೆ. ಇದರಲ್ಲಿ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಬೀಟಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಾಲ್ಯೂಮ್ VOLUME, ಅದರಲ್ಲಿ ಡೈಲಿ ವ್ಯಾಲ್ಯೂಮ್ ಅಂತ ಇರ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ಲೆಫ್ಟ್ ಸೈಡ್ ಬಂದು ಈ ಪಿ ಯು ರೇಷಿಯೋ ಇದು ರಿಮೂವ್ ಮಾಡಿಬಿಡಿ. ಐ ಬೀಟಾ ಅಂತ ಇರ್ತದಲ್ಲ, ಇದರಲ್ಲಿ
ಹೈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಡೈಲಿ ವ್ಯಾಲ್ಯೂಮ್ ಅಂತಿರ್ತದಲ್ಲ ಅದರಲ್ಲಿ ಎಬೋ 5 lakhs ಮಿನಿಮಮ್ 5 lakhs 5 times 0 ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎಲ್ಲ ನಾವು ಫಿಲ್ಟರ್ಸ್ ಎಲ್ಲ ಆಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಐ ಬೀಟಾ ಇದನ್ನು ನಾವು ಒಂದ್ಸರಿ ಪ್ರೆಸ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು 2.35 ಅಂದರೆ ನಿಫ್ಟಿ 1% ಮೂವ್ ಆದರೆ ಈ ಒಂದು ಸ್ಟಾಕ್ ಅದಾನಿ ಟೋಟಲ್ ಗ್ಯಾಸ್ ಅಂತಿದೆಯಲ್ಲ ಇದು 2.35% ಅದು ಮೂಮೆಂಟಮ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಂಡಸ್ಇಂಡ್ ಬ್ಯಾಂಕ್ ಅದನ್ನು ಸಹ 2.3% ಮೂವ್ ಆಗುತ್ತೆ. ಅದನ್ನೇ ಟ್ರಾನ್ಸ್ಮಿಷನ್ ಅಂತಿದೆ ಅದೂ ಸಹ ಒಂದು 2% ಮೂಮೆಂಟ್ ಆಗುತ್ತೆ. ಇಂಥ ಒಂದು ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿ ನಾವು ಟ್ರೇಡ್ ಮಾಡಿದಾಗ ಇದರಲ್ಲಿ 2.3%ಅಲ್ಲಿ 1.5% ನಾವು 1.5% ನಾವೇನಾದರೂ ಒಂದು ಮೂಮೆಂಟ್ನ ನಾವು ಕ್ಯಾಚ್ ಮಾಡಿದ್ರೂ ಸಹ ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಇದರಲ್ಲಿ ಒಂದು 5 ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಸ್ಟಾಕ್ ಯೂನಿವರ್ಸ್ ಅಂತ ಇರ್ತದಲ್ಲ ಅದರಲ್ಲಿ ಮತ್ತೆ ನಿಫ್ಟಿ 100ನ ಅದು ಡಿಸೆಲೆಕ್ಟ್ ಮಾಡಿ ನಿಫ್ಟಿ ಮಿಡ್ ಕ್ಯಾಪ್ 100ನ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಬೀಟಾ ಸ್ಟಾಕ್ ಮೇಲೆ ನಾವು ಪ್ರೆಸ್ ಮಾಡಿದಾಗ ಈ 2.5 ಮಿಡ್ ಕ್ಯಾಪ್ಲಿ ಸಹ ಒಳ್ಳೆ ಮೂಮೆಂಟ್ ಆಗ್ತಕ್ಕಂಥ ಒಂದು ಸ್ಟಾಕ್ಸ್ನು ಇದು ತೋರಿಸುತ್ತೆ. ಇದರಲ್ಲಿ ಒಂದು 5 ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಬ್ರೇಕೌಟ್ ಆಗುತ್ತೆ ಅದರಲ್ಲಿ ನಾವು ನೋಡಿಕೊಂಡು ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಕೆಲವು ಚಾರ್ಟ್ ಪ್ಯಾಟರ್ನ್ ಇರ್ತದೆ ಡಬಲ್ ಟಾಪ್ ಡಬಲ್ ಬಾಟಮ್ ಆಗಲಿ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ ಎಕ್ಸಾಂಪಲ್ ಈ ರೀತಿ ಡಬಲ್ ಟಾಪ್ ಆಗಿರ್ತದೆ ಅದೇ ರೀತಿ ಡಬಲ್ ಬಾಟಮ್ ಈ ರೀತಿ ಒಂದು ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ಬೋದು. ಮತ್ತು ಕೆಲವು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ನೀವು ನೋಡಿರ್ತೀರಿ ಈ ಒಂದು ಬ್ರೇಕೌಟ್ ಆದಾಗ ಈ ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಕೆಲವು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ಸ್ ಇರ್ತದೆ ಕೆಲವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಹತ್ರ ಈ ಡೋಜಿ ಮತ್ತು ಹ್ಯಾಮರ್ ಈ ರೀತಿ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಲೋವಲ್ಲಿ ಬ್ರೇಕೌಟ್ ಆದಾಗ ಆ ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಇದು ಎಂಟ್ರಿ ಆಗುತ್ತೆ ಇದು ಸ್ಟಾಪ್ ಲಾಸ್ ಆಗುತ್ತೆ. ಇಷ್ಟು ಮೂಮೆಂಟಮ್ನ ನಾವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು.